ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಾಟಿ ಕೋಳಿ ಸುಕ್ಕ. ಅಂದ್ರೆ ನಾಟಿ ಕೋಳಿ ಅಂದ್ರೆ ಊರಿದ ಕೋಳಿ ನಾವು ಹೇಳ್ತೀವಿ. ಈ ರೆಸಿಪಿಯನ್ನು ನೀವು ಟೈಸನ್ ಕೋಳಿ ಜೊತೆ ಕೂಡ ಮಾಡಬಹುದು, ಅಥವಾ ನಾರ್ಮಲ್ ಬಾಯ್ಲರ್ ಚಿಕನ್ ಅದರಲ್ಲಿ ಕೂಡ ಮಾಡಬಹುದು. ಆದ್ರೆ ಈ ಟೈಪೇ ಒಮ್ಮೆ ಮಾಡಿ ನೋಡಿ ನೀವು, ಎಷ್ಟು ಟೇಸ್ಟ್ ಆಗಿ ಬರ್ತದೆ ಅಂದ್ರೆ ನೀವು ಯಾವತ್ತೂ ಇಂಥ ಸುಕ್ಕ ತಿನ್ಲಿಕ್ಕೆ ಇರ್ಲಿಕ್ಕಿಲ್ಲ, ಹಾಗೆ ಬರ್ತದೆ. ಮತ್ತೆ ಇದನ್ನೇ ನೀವು ಮಾಡ್ತೀರಾ, ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ನಾಟಿ ಕೋಳಿ ಸುಕ್ಕ ಮಾಡ್ತಿದ್ದೇನೆ, ಅಂದ್ರೆ ಊರಿದ ಕೋಳಿದು ಸುಕ್ಕ. ಈ ರೆಸಿಪಿ ನೀವು ಯಾವ್ದ್ರಲ್ಲಿ ಕೂಡ ಮಾಡ್ಬೋದು, ಇವನ್ ನಾರ್ಮಲ್ ಚಿಕನ್ ಅಲ್ಲಿ ಕೂಡ ಮಾಡ್ಬೋದು. ಆದ್ರೆ ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಈ ಸುಕ್ಕ. ಸೊ ಮೊದಲಿಗೆ ನಾವು ಸ್ವಲ್ಪ ಮಸಾಲವನ್ನು ಕಡಿಲಿಕೊಂಡು, ಅದಕ್ಕೋಸ್ಕರ ಒಂದು 20 ದೊಡ್ಡ ಮೆಣಸು, 2 ಟೀ ಸ್ಪೂನ್ ಕೊತ್ತಂಬರಿ, ಒಂದು 8ರಿಂದ 9 ಖಾರದ ಮೆಣಸು, ಚಿಕ್ಕ ಮೆಣಸು ಉಂಟಲ್ಲ ಅದು, 1 ಟೀ ಸ್ಪೂನ್ ಪೆಪ್ಪರ್, ಮತ್ತು ಸ್ವಲ್ಪ ಮೆಂತೆ. ಇದನ್ನೆಲ್ಲ ಒಂದು 3 ಟೀ ಸ್ಪೂನ್ ಕೊಕೊನಟ್ ಆಯಿಲ್ ಅಲ್ಲಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡ್ಬೇಕು. ಅದರ ಅರೋಮ ಬರ್ತದಲ್ಲ, ಅಷ್ಟುವರೆಗೆ ನೀವು ಫ್ರೈ ಮಾಡ್ಬೇಕು ಇದನ್ನು. ಮತ್ತೆ ಇದನ್ನು ಕೂಲ್ ಮಾಡಿ ಗ್ರೈಂಡ್ ಮಾಡಿ ಇದನ್ನು. ನೆಕ್ಸ್ಟ್ ಬಂದು ನಾವು ಒಂದು ಕುಕ್ಕರ್ ತಗೊಂಡಿದ್ದೀವಿ, ಅದಕ್ಕೆ 3 ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ, ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಅದು ಸ್ವಲ್ಪ ಹೊಡೆದಾಗ ನಂತರ ಇದಕ್ಕೆ ಕ್ರಸ್ಟ್ ಗಾರ್ಲಿಕ್ ಹಾಕ್ಬೇಕು, ಅಂದ್ರೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಬೇಕು. ಒಂದು 4 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿದಕ್ಕೆ ಇದು ಚೆನ್ನಾಗಿ ಫ್ರೈ ಆದ ನಂತರ 3 ಟೊಮೆಟೊನ್ನು ಹಾಕಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಚಿಕನ್ ಅನ್ನು ಹಾಕಿ, ಚಿಕನ್ ಯಾವುದು ತಗೊಳ್ಬಹುದು ನಿಮ್ಗೆ, ಟೈಸನ್ ಆಗ್ಲಿ, ಬಾಯ್ಲರ್ ಆಗ್ಲಿ, ಊರಿದ ಕೋಳಿ ಆಗ್ಲಿ, ಯಾವ್ದು ಸಹ ಆಗ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಟೀ ಸ್ಪೂನ್ ಅರಶಿನವನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡೀರಿ. ಇದು ತುಂಬಾ ಟೈಮ್ ಆಗ್ತದೆ ಇದು ಬೇಯಲಿಕ್ಕೆ, ಒಂದು 10 ವಿಸಿಲ್ ಇಡಬೇಕು ನೀವು. ನಾರ್ಮಲ್ ಚಿಕನ್ ಆದ್ರೆ ಕುಕ್ಕರ್ ಅಲ್ಲಿ ಇಡ್ಬೇಕು ಅಂತ ಇಲ್ಲ. ಇದು ಬಾಯ್ಲ್ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಕೂಡ 5ರಿಂದ 10 ನಿಮಿಷ ಕುಕ್ ಮಾಡ್ಲಿಕ್ಕೆ ಬಿಡಿರಿ. ಅಷ್ಟುವರೆಗೆ ಅರ್ಧ ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೇನೆ, 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಇದು ಫ್ರೈ ಆದ ನಂತರ ಮೊದಲಿಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ ಮತ್ತೆ ಜೀರಿಗೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ, ನಂತರ ಈ ಫ್ರೈ ಮಾಡಿಟ್ಟ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ. ಹೀಗೆ ಮಾಡೋದ್ರಿಂದ ನಮ್ಮ ಚಿಕನ್ ಸುಕ್ಕ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ, ಪರಿಮಳ ಕೂಡ ಅಷ್ಟೇ ಒಳ್ಳೇದು ಬರ್ತದೆ. ಇದನ್ನೀಗ ಈ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕೂಡ ಒಂದು 5 to 10 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡಿರಿ. ಇದು ಒಳ್ಳೆ ಬೆಂದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಸೂಪರ್ ಅಂಡ್ ಟೇಸ್ಟಿ ಚಿಕನ್ ಸುಕ್ಕ ರೆಡಿಯಾಗಿ. ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ನಮ್ಮ ಚಿಕನ್ ಸುಕ್ಕ, ನಾಟಿ ಕೋಳಿ ಚಿಕನ್ ಸುಕ್ಕ ರೆಡಿಯಾಗಿ.
ಈಗ ನಾನು ಟೇಸ್ಟ್ ಮಾಡ್ತೇನೆ ಹೇಗೆ ಉಂಟು ಅಂತ. ಬಿಸಿ ಬಿಸಿ ಉಂಟು, ಒಳ್ಳೆ ಬೆಂದಿದೆ ಚಿಕನ್ ಕೂಡ. ಸೂಪರ್ ಆಗಿ ಉಂಟು. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗ್ತದೆ ಇದು. ಸೊ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.